ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಔಟ್ ಸೈಡಲ್ಲಿ. ಸೊ ಇವಾಗ ಕಾಶ್ವಿಗೆ ಅಂಗನವಾಡಿಗೆ ಕರ್ಕೊಂಡು ಹೋಗಬೇಕು. ಸ್ವಲ್ಪ ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡಿಸೋದಿತ್ತು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಮಳೆ ಹೋಗುತ್ತಾ ಅಂತ ಅಂದ್ಬಿಟ್ಟು. ಬಟ್ ಮಳೆ ಹೋಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಹೋಗಿ ಬರಬೇಕು ಇವಾಗ. ಹಾಗೆಯೇ ಇವತ್ತು ಅಡುಗೆ ಎಲ್ಲ ಮುಗೀತು. ರೈಸ್ ಮಾಡಾಯಿತು, ಮತ್ತು ಪಲ್ಯ ಮಾಡಾಯಿತು, ಹಾಗೆಯೇ ಫಿಶ್ ಕರಿ ಮಾಡಾಯಿತು. ಸೊ ಹೋಗಿ ಬಂದುಬಿಟ್ಟು ಫಿಶ್ ಫ್ರೈ ಒಂದು ಮಾಡ್ಕೊಂಡು ಊಟ ಮಾಡಬೇಕು. ಕುಕ್ಕಿ ನೋಡಿ ಯಾವ ಥರ ಮಲ್ಕೊಂಡಿದೆ ಅಂತ ಚಳಿಗೆ. ಕುಕ್ಕಿ ಸೊ ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಕುಕ್ಕಿ. ಔಟ್ ಸೈಡ್ ವೆದರ್ ನೋಡಿ ಯಾವ ಥರ ಇದೆ ಅಂತ. ಹಾಗೆಯೇ ಬೆಳಿಗ್ಗೆ ಇವತ್ತು ನಮ್ಮ ಕುಕ್ಕಿಗೆ ಸ್ನಾನ ಕೂಡ ಆಯಿತು. ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ ಕುಕ್ಕಿಗೆ ಸ್ನಾನ ಮಾಡಿಸಿದ ತಕ್ಷಣ ಬಿಟ್ಬಿಡ್ತೀವಿ, ಅವಳು ಟೆರೆಸ್ ಮೇಲೆ ಹೋಗಿ ಒಣಸ್ಕೊಂಡ್ಬಿಡ್ತಾಳೆ. ಬಟ್ ಮಳೆಗಾಲದಲ್ಲಿ ಹಾಗಾಗಲ್ಲ ಅಲ್ವಾ. ಸೊ ಬಿಸಿಲು ಇಲ್ಲದೆ ಇರೋದ್ರಿಂದ ಅವಳಿಗೆ ಡ್ರೈಯರಿಂದ ಒಣಗಿಸ್ಲೇಬೇಕಾಗುತ್ತೆ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೆ. ಸಿಂಪಲ್ಲಾಗಿ ಮಾಡಿದೆ, ಬಟ್ ತುಂಬ ಟೇಸ್ಟಿಯಾಗಿ ಬಂತು. ಕಾಶ್ವಿನ ಕರ್ಕೊಂಡು ಅಂಗನವಾಡಿಗೆ ಬಂದೆ. ಅವಳು ಬಾಲನ್ನೆಲ್ಲ ತೆಗೆದು ಬಿಸಾಡ್ತಾ ಇದ್ದಾಳೆ. ಹಾಗೆಯೇ ಇದನ್ನು ನಾವೆಲ್ಲರೂ ನೋಡಿರ್ತೀವಿ ಅಲ್ವಾ, ಚಿಕ್ಕವರಿದ್ದಾಗ ನಮಗೂ ಕೂಡ ಇದೇ ಥರ ವೆಯ್ಟನ್ನು ಚೆಕ್ ಮಾಡ್ತಾ ಇದ್ರು. ಬಟ್ ಇವಾಗೆಲ್ಲ ಬೇರೆ ಬೇರೆ ಥರ ವೆಯ್ಟ್ ಮಾಡೋ ಮಷಿನ್ಸ್ ಎಲ್ಲ ಬಂದಿದೆ. ಇಲ್ಲೂ ಕೂಡ ಇತ್ತು, ಬಟ್ ಇದರಲ್ಲೇ ಚೆಕ್ ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ನೋಡಿ. ಕಾಶ್ವಿನ ಫಸ್ಟ್ ಟೈಮ್ ಅಂಗನವಾಡಿಗೆ ಕರ್ಕೊಂಡು ಹೋಗಿದ್ದು, ಹಾಗಾಗಿ ಎಲ್ಲರನ್ನ ನೋಡಿ ಅಳ್ತಾಳೆ ಅಂದ್ಕೊಂಡೆ. ಬಟ್ ಸ್ವಲ್ಪ ಹೊತ್ತು ಸುಮ್ಮನಾದ್ಲು. ಆಮೇಲೆ ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿರುವ ಆಟಿಕೆ ಸಾಮಾನುಗಳೆಲ್ಲ ಇತ್ತು ಅಂಗನವಾಡಿಯಲ್ಲಿ. ಚೆನ್ನಾಗಿದೆಯಲ್ಲ, ಒಂದು ಕೊಡು. ಸೊ ಸುಮಾರೆಲ್ಲ ಡಿಫ್ರೆಂಟ್ ಆಗಿರೋ ಆಟಿಕೆ ಸಾಮಾನುಗಳೆಲ್ಲ ಇದ್ವು. ಕೆಲವೊಂದೆಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು, ಆ ಥರದ್ದು ಇಲ್ಲಿ ಇತ್ತು. ಸೊ ಅಂಗನವಾಡಿಯಿಂದ ಮನೆಗೆ ಬಂದಿದ್ದು. ಹಾಗೆಯೇ ಇದು ಇವತ್ತಿನ ಊಟ. ಇವಾಗ ಫಿಶ್ ಫ್ರೈ ಮಾಡ್ಕೊಂಡಾಯಿತು, ಹಾಗೆಯೇ ಪಲ್ಯ, ಕುಚ್ಚಲಕ್ಕಿ ಸಾರು ಮತ್ತು ಫಿಶ್ ಕರಿ. ಸೊ ಈ ರೋಡ್ ನೋಡಿ ತುಂಬ ಚೆನ್ನಾಗಿದೆ. ಇದು ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಯಾವ ರೋಡ್ ಅಂತ ಗೆಸ್ ಮಾಡಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಬರುತ್ತೆ ಈ ರೋಡ್ ಬಂದು. ಮರಗಳೆಲ್ಲ ತುಂಬ ಸ್ಟ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಗಾಗಿ ಈ ವಿಡಿಯೋನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದು ನೋಡಿ ಪ್ಲಾಸ್ಟಿಕ್ ರಬ್ಬರ್ ಶೀಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆಯೇ ಕಲರ್ ಕೂಡ ಚೆನ್ನಾಗಿದೆ. ತುಂಬ ಕಡಿಮೆ ಬೆಲೆಗೆ ಇತ್ತು ಮೀಶೋದಲ್ಲಿ, ಹಾಗಾಗಿ ತೊಗೊಂಡಿದ್ದೆ. ಸೊ ನಿಮಗೆ ತೋರಿಸೋಣ ಅಂತ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಓಪನ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮುಂಚೆ ಕೂಡ ನಾವು ತೊಗೊಂಡಿದ್ವಿ, ಬಟ್ ಅಂಗಡಿಯಲ್ಲಿ ತೊಗೊಂಡಿದ್ದು ಅದು ತುಂಬ ತೆಳ್ಳಗಿತ್ತು ಮತ್ತು ಬೇಗ ಹರಿದೋಯ್ತು. ಬಟ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ದಿನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಈವ್ನಿಂಗ್ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೋಳಾಸ್ಗೆ ಬಂದಿದ್ವಿ. ಸೊ ನಾವು ಹೆಚ್ಚಾಗಿ ಡ್ರೈ ಫ್ರೂಟ್ಸನ್ನು ಬೋಳಾಸಲ್ಲೇ ತೊಗೋತೀವಿ, ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ. ಹಾಗೆಯೇ ಇಲ್ಲಿ ಸಿಗುವಂತಹ ತೆಂಗಿನೆಣ್ಣೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಅರ್ಧ kg ಬಾಟಲ್ ಒಂದನ್ನು ತೊಗೊಂಡ್ವಿ. ಹಾಗೆಯೇ ಇವಾಗ ಬಿಲ್ ಮಾಡಿಸ್ಕೊಂಡು ಹೋಗ್ತಾ ಇರೋದು.
ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.